ಹಲೋ ಸನ್ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಇವತ್ತು ನಿಮಗೊಂದು ವಿಚಿತ್ರವಾದಂಥ ಹೊಸ ರುಚಿಯನ್ನು ಹೇಳ್ತೇನೆ. ಸೂಪರ್ ಟೇಸ್ಟ್ ತಿನ್ನಲಿಕ್ಕೆ ಇದುವರೆಗೂ ಯಾರು ಹೇಳ್ಕೊಟ್ಟಿರದೇ ಇರುವಂಥದ್ದು ಬಹುಶಃ ನೀವು ಮಾಡಿರಲಿಕ್ಕಿಲ್ಲ. ನಾರ್ಮಲ್ ಆಗಿ ಉಪ್ಪಿಟ್ಟನ್ನು ರವೆ ಹುರಿದು ಒಗ್ಗರಣೆ ಹಾಕಿ ನೀರನ್ನು ಕುದಿಸಿ ಉಪ್ಪಿಟ್ಟನ್ನು ಮಾಡೋದು ನೋಡಿರ್ತೀರಿ. ಇವತ್ತು ಬೇರೆ ಥರ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೇನೆ. ಇದು ನೋಡಿ, ರವೆ ಪೇಸ್ಟ್, ಉಪ್ಪಿಟ್ಟಿಗೆ ಏನು ಬೇಕು ಅದು ಮಾಡ್ಕೊಂಡಿರೋ ಪೇಸ್ಟು. ಎಷ್ಟು ನಾನು ಮೊಸರು ತೊಗೊಂಡಿದ್ದೇನೋ, 1 ಕಪ್ ಮೊಸರು ತೊಗೊಂಡ್ರೆ 1 ಕಪ್ಪು ರವೆ, ಎಷ್ಟು ರವೆ ತೊಗೊಂಡಿದ್ದೀನೋ ಅಷ್ಟೇ ಮೊಸರು. ಸೂಜಿ ರವೆ, ಬಾಂಬೆ ರವೆ, ಚಿರೋಟಿ ರವೆ ಅದಾದರೂ ಆಗ್ತದೆ, ಇಲ್ಲ ನಾರ್ಮಲ್ ಉಪ್ಪಿಟ್ಟು ರವೆ ಆದರೂ ಆಗ್ತದೆ. ಅದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ, ಗರಂ ಮಸಾಲ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ. ಸೋಡಾ ಹಾಕಬಹುದು ಬೇಕಾದರೆ, ನಾನು ಹಾಕಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ, ಬೇಕಾದವರು ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ, ಸಾಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅಂದರೆ 2 ಸ್ಪೂನು, ದೋಸೆಗಿಂತ ಜಾಸ್ತಿ ಹಾಕ್ಕೊಳ್ಳಿ, ಶಾಲೋ ಫ್ರೈಗಿಂತ ಕಡಿಮೆ ಹಾಕ್ಕೊಳ್ಳಿ. 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ತೆಗೆದು ಈ ರೀತಿ ಹಾಕಿ ಸ್ಪ್ರೆಡ್ ಮಾಡಿ, ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಬಾಣಲೆ ಚಿಕ್ಕದಿದ್ದರೆ 2 ಸಲ ಮಾಡ್ಕೊಳ್ಬೋದು ನೀವು, ತಕ್ಷಣಕ್ಕಾಗುತ್ತೆ ಉಪ್ಪಿಟ್ಟು. ಆಮೇಲೆ ಇದನ್ನು ಹೀಗೆ ಮುಚ್ಚಿಡಿ, ಅದನ್ನು 3 ನಿಮಿಷ 2 ನಿಮಿಷ ಬೇಯಿಸಿ. ಆಮೇಲೆ ಅದನ್ನು ಉಲ್ಟ ಮಾಡಿದಾದ ನಂತರ ಅದು ಬೆಂದಿರುತ್ತೆ. ಪುಡಿ ಆಗುವ ಹಾಗೆ ಅದನ್ನು ಪುಡಿ ಆಗುವಷ್ಟು ಸ್ಪೂನಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ರೀತಿ ಉಪ್ಪಿಟ್ಟು ರೆಡಿ. ಈಗ ಇದು ಒಗ್ಗರಣೆ ಹಾಕಿಲ್ಲ, ನೀರು ಕುದಿಸಿಲ್ಲ, ರವೆ ಹುರಿದಿಲ್ಲ, ಏನೂ ಇಲ್ಲ. ಸೂಪರ್ ಆದ ಉಪ್ಪಿಟ್ಟು, ಟೇಸ್ಟಿಯಾದ ಉಪ್ಪಿಟ್ಟು ರೆಡಿ. 3 ನಿಮಿಷಕ್ಕೆ ಆಯಿತು. ಮ್ಯಾಗಿಗಿಂತ ಫಾಸ್ಟಾಗಿ ಆಯಿತು, ಯಾವುದೇ ರೀತಿ ಕಷ್ಟ ಇಲ್ಲ, ರಪ್ಪ ಆಯಿತು. ಸೂಪರ್ ಆದ ಮಾಡಿ ನೋಡಿ ಈ ರೆಸಿಪಿನ. ಸೂಪರ್ ಆದ ರೆಸಿಪಿ, ಸಿಂಪಲ್ ರೆಸಿಪಿ, ಬ್ಯಾಚುಲರ್ ರೆಸಿಪಿ. ಇದನ್ನು ಮಾಡಿ ನೋಡಿ, ಟೇಸ್ಟ್ ಆಗಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ. ಬಾಯ್ ಬಾಯ್ ಬಾಯ್.